ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ಕ್ಷಣದಲ್ಲಿ ನೀವು ಮಾಡುತ್ತಿರುವ ಒಂದು ಸಣ್ಣ ಕೆಲಸ, ಅದು ನಿಮ್ಮ ಜೀವನವನ್ನು ಮಾತ್ರವಲ್ಲ, ನಿಮ್ಮ ಭವಿಷ್ಯ ಜನ್ಮವನ್ನೂ ಬದಲಾಯಿಸಬಹುದು. ಯಾರೂ ನೋಡುತ್ತಿಲ್ಲ ಅನಿಸುತ್ತಿದೆಯಾ? ತಪ್ಪು. ಪ್ರತಿಯೊಂದು ಕರ್ಮವನ್ನು ನೋಡುವ ಒಂದು ಅದೃಶ್ಯ ಶಕ್ತಿ ಇದ್ದೇ ಇದೆ, ಅದೇ ದೇವರು. ಕರ್ಮ ಮತ್ತು ದೇವರು, ಭಯ, ಭಕ್ತಿ ಮತ್ತು ಸತ್ಯದ ಅದ್ಭುತ ಕಥೆ ನೋಡೋಣ ಬನ್ನಿ. ಮಾನವನ ಜೀವನದಲ್ಲಿ ಅತ್ಯಂತ ಆಳವಾದ, ಭಯ ಹುಟ್ಟಿಸುವ ಹಾಗೆ ಆಸೆ ನೀಡುವ ಒಂದು ಸತ್ಯ ಇದೆ. ಅದೇ ಕರ್ಮ ಮತ್ತು ದೇವರು. ಇದು ಕೇವಲ ಧರ್ಮದ ಮಾತಲ್ಲ, ಇದು ಜೀವನದ ಅಚಲ ನಿಯಮ. ನಾವು ಹುಟ್ಟಿದ ದಿನದಿಂದಲೇ ನಮ್ಮ ಜೀವನ ಒಂದು ಪುಸ್ತಕದಂತೆ ಬರೆಯಲಾಗುತ್ತಿದೆ. ಆ ಪುಸ್ತಕದಲ್ಲಿ ಪ್ರತಿಯೊಂದು ಪುಟ ನಮ್ಮ ಕರ್ಮಗಳಿಂದಲೇ ತುಂಬುತ್ತಿದೆ. ನೀವು ಮಾತನಾಡುವ ಪ್ರತಿಯೊಂದು ಮಾತು, ನೀವು ಯೋಚಿಸುವ ಪ್ರತಿಯೊಂದು ಆಲೋಚನೆ, ನೀವು ಮಾಡುವ ಪ್ರತಿಯೊಂದು ಕಾರ್ಯ, ಇವೆಲ್ಲವೂ ಒಂದು ದಿನ ನಿಮ್ಮ ಮುಂದೆ ಫಲವಾಗಿ ನಿಂತುಕೊಳ್ಳುತ್ತವೆ. ಕರ್ಮ ಇದೊಂದು ಕಾಣದ ಲೆಕ್ಕಪತ್ರ. ಒಮ್ಮೆ ಯೋಚಿಸಿ, ನಾವು ಬ್ಯಾಂಕ್ನಲ್ಲಿ ಹಣ ಹಾಕಿದರೆ ಅದು ನಮ್ಮ ಖಾತೆಯಲ್ಲಿ ಸೇರುತ್ತದೆ. ಹಾಗೆಯೇ ನಾವು ಮಾಡುವ ಪ್ರತಿಯೊಂದು ಕರ್ಮ, ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ, ಒಂದು ಅಜ್ಞಾತ ಅಂದರೆ ನಮ್ಮ ಕರ್ಮದ ಖಾತೆಯಲ್ಲಿ ಸೇರುತ್ತದೆ. ಈ ಖಾತೆಯನ್ನು ಯಾರೂ ನೋಡಲು ಸಾಧ್ಯವಿಲ್ಲ, ಆದರೆ ಅದು ಅಸ್ತಿತ್ವದಲ್ಲಿದೆ. ಇದನ್ನೇ ಕರ್ಮದ ಲೆಕ್ಕಪತ್ರ ಎಂದು ಕರೆಯುತ್ತಾರೆ. ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದು ಸೇರುತ್ತದೆ. ನೀವು ಯಾರನ್ನಾದರೂ ನೋಯಿಸಿದರೆ ಅದೂ ಕೂಡ ಕರ್ಮದ ಖಾತೆಗೆ ಸೇರುತ್ತದೆ. ಯಾವುದೂ ತಪ್ಪುವುದಿಲ್ಲ, ಯಾವುದೂ ಮರೆಮಾಚಲಾಗುವುದಿಲ್ಲ. ಯಾರೂ ನೋಡುತ್ತಿಲ್ಲ ಅಂದುಕೊಳ್ತೀರಾ? ಇದೇ ದೊಡ್ಡ ತಪ್ಪು. ಬಹಳ ಜನರು ಇದೇ ರೀತಿ ಯೋಚಿಸುತ್ತಾರೆ. ನಾನು ಏನೇ ಮಾಡಿದ್ರೂ ಯಾರಿಗೂ ಗೊತ್ತಾಗುವುದಿಲ್ಲ ಅಂದುಕೊಳ್ಳುವುದು ದೊಡ್ಡ ಮೂರ್ಖತನ. ಆದ್ರೆ ಸತ್ಯವೇನ್ ಗೊತ್ತಾ? ಪ್ರಪಂಚದ ಜನರ ಮುಂದೆ ಮರೆಮಾಚಬಹುದು, ಆದರೆ ಕರ್ಮದಿಂದ ಮರೆಮಾಚಲು ಸಾಧ್ಯವಿಲ್ಲ. ನೀವು ಕತ್ತಲಲ್ಲಿ ಮಾಡಿದ ತಪ್ಪು ಕೂಡ ಒಂದು ದಿನ ಬೆಳಕಿನಲ್ಲಿ ನಿಮ್ಮ ಮುಂದೆ ನಿಂತುಕೊಳ್ಳುತ್ತದೆ. ಇದು ದೇವರ ನಿಯಮ. ದೇವರು ನ್ಯಾಯದ ಶಕ್ತಿ. ಹಾಗಾದರೆ ದೇವರು ಏನ್ ಮಾಡ್ತಾನೆ? ದೇವರು ನಮ್ಮ ಕೈ ಹಿಡಿದು ಕರ್ಮ ಮಾಡಿಸುವುದಿಲ್ಲ, ಆದರೆ ನಾವು ಮಾಡಿದ ಪ್ರತಿಯೊಂದು ಕರ್ಮಕ್ಕೆ ಫಲವನ್ನು ನೀಡುವ ಶಕ್ತಿ ಅವನು. ಅವನು ಕೋಪಗೊಳ್ಳುವುದಿಲ್ಲ, ಅವನು ಪಕ್ಷಪಾತ ಮಾಡುವುದಿಲ್ಲ, ಅವನು ಕೇವಲ ನ್ಯಾಯ ಮಾಡುತ್ತಾನೆ. ದೇವರು ನ್ಯಾಯಾಧೀಶ, ಕರ್ಮಕ್ಕೆ ಸಾಕ್ಷಿ. ನೀವು ಒಳ್ಳೆಯದನ್ನು ಮಾಡಿದ್ರೆ ದೇವರು ಅದಕ್ಕೆ ತಕ್ಕ ಫಲ ನೀಡುತ್ತಾನೆ. ನೀವು ಕೆಟ್ಟದನ್ನು ಮಾಡಿದ್ರೆ ಅದಕ್ಕೂ ತಕ್ಕ ಫಲ ಬರುತ್ತದೆ. ಇದು ತಡವಾಗ್ಬೋದು, ಆದರೆ ತಪ್ಪುವುದಿಲ್ಲ. ಈ ನಮ್ಮ ಕಲಿಯುಗದಲ್ಲಿ ಕೆಟ್ಟ ಕರ್ಮಗಳೇ ತುಂಬಿಕೊಂಡಿದೆ. ಕರ್ಮದ ಫಲ ತಪ್ಪಿಸಿಕೊಳ್ಳಲಾಗದ ಸತ್ಯ ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡುತ್ತಿದ್ದ. ಅವನು ಜನರನ್ನು ಮೋಸ ಮಾಡುತ್ತಿದ್ದ, ದುಃಖ ಕೊಡುತ್ತಿದ್ದ, ಜನಗಳಿಗೆ ಯಾಮಾರಿಸಿ ಟೋಪಿ ಹಾಕುತ್ತಿದ್ದ. ಒಂದು ದಿನ ಅವನು ಯೋಚಿಸಿದ, ನನಗೇನೂ ಆಗ್ಲಿಲ್ಲ, ನಾನು ಸುಖವಾಗಿದ್ದೇನೆ, ಕರ್ಮಗಿರ್ಮ ಏನೂ ಇಲ್ಲ ಅಂದುಕೊಂಡ. ಆದರೆ ಕೆಲ ವರ್ಷಗಳ ನಂತರ ಅವನ ಜೀವನದಲ್ಲಿ ಅನೇಕ ಕಷ್ಟಗಳು ಶುರುವಾಯಿತು. ಅವನು ಅಳುತ್ತಾ ಕೇಳಿದ, ದೇವರೇ, ನಾನು ಏನು ತಪ್ಪು ಮಾಡಿದೆ ಎಂದು. ಆ ಸಮಯದಲ್ಲಿ ಅವನಿಗೆ ಒಂದು ಆಳವಾದ ಸತ್ಯ ಅರಿವಾಯಿತು. ಅಂದರೆ ಅವನು ಅರ್ಥ ಮಾಡಿಕೊಂಡ, ನಾನು ಮಾಡಿದ್ದ ಕರ್ಮಗಳು ಈಗ ಫಲ ಕೊಡುತ್ತಿವೆ ಎಂದು. ಯಾಕೆ ಒಳ್ಳೆಯವರಿಗೆ ಕಷ್ಟ ಬರುತ್ತದೆ? ಇದು ಬಹಳ ಜನರ ಪ್ರಶ್ನೆ. ಇದರ ಬಗ್ಗೆನೂ ತಿಳಿದುಕೊಳ್ಳೋಣ ಬನ್ನಿ. ನಾನು ಯಾರಿಗೂ ಕೆಡುಕು ಮಾಡಲಿಲ್ಲ, ಹಾಗಾದರೆ ಯಾಕೆ ನನಗೆ ಸಮಸ್ಯೆಗಳು? ಉತ್ತರ ಸುಲಭವಲ್ಲ, ಆದರೆ ಸತ್ಯ. ಇದು ಹಿಂದಿನ ಕರ್ಮಗಳ ಫಲವಾಗಿರಬಹುದು, ಅಥವಾ ದೇವರು ನಿಮಗೆ ಒಂದು ಪಾಠ ಕಲಿಸುತ್ತಿರಬಹುದು. ಜೀವನ ಒಂದು ಪರೀಕ್ಷೆಯಂತೆ. ಅದಕ್ಕೆ ಯಾವುದೇ ಕಷ್ಟ ಬಂದರೂ ಹೆದರದೆ ಮುಂದೆ ಸಾಗಬೇಕು. ಕಷ್ಟಗಳು ನಮ್ಮನ್ನು ಬಲಿಷ್ಠರನ್ನಾಗಿಸುತ್ತದೆ. ಭಯಭಕ್ತಿ ಸರಿಯಾದ ದಾರಿ. ಭಯಭಕ್ತಿ ಎಂಬ ಪದದಲ್ಲಿ ಒಂದು ರಹಸ್ಯ ಇದೆ. ಇಲ್ಲಿ ಭಯ ಅಂದ್ರೆ ದೇವರ ಬಗ್ಗೆ ಅಂಜಿಕೆ ಅಲ್ಲ, ಇದು ಜವಾಬ್ದಾರಿ. ನಾನು ತಪ್ಪು ಮಾಡಿದರೆ ಅದರ ಫಲ ನನಗೆ ತಪ್ಪದೇ ಬರುತ್ತದೆ ಎಂಬ ಅರಿವು. ಈ ಭಾವನೆ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ. ಕರ್ಮ ಮತ್ತು ಪುನರ್ಜನ್ಮ ಹಿಂದೂ ತತ್ವದಲ್ಲಿ ಒಂದು ಆಳವಾದ ನಂಬಿಕೆ ಇದೆ. ಪುನರ್ಜನ್ಮ. ನಮ್ಮ ಕರ್ಮಗಳು ಕೇವಲ ಈ ಜನ್ಮದಲ್ಲೇ ಫಲ ಕೊಡೋದಿಲ್ಲ, ಅವು ಮುಂದಿನ ಜನ್ಮಕ್ಕೂ ಸಾಗುತ್ತವೆ. ಅಂದರೆ ನಾವು ಇಂದು ಬಿತ್ತಿದ ಬೀಜ ನಾಳೆ ಮಾತ್ರವಲ್ಲ, ಮುಂದಿನ ಜೀವನದಲ್ಲೂ ಫಲ ಕೊಡಬಹುದು. ಇದು ಕೇಳಲು ಭಯವಾಗಬಹುದು, ಆದರೆ ಇದೇ ಸತ್ಯ. ಒಳ್ಳೆಯ ಕರ್ಮ ಜೀವನದ ರಕ್ಷಕ. ಒಳ್ಳೆಯ ಕರ್ಮ ಎಂದರೆ ಸತ್ಯವಾಗಿ ಮಾತನಾಡುವುದು, ಇತರರಿಗೆ ಸಹಾಯ ಮಾಡುವುದು, ದಯೆ ತೋರಿಸುವುದು, ಅಹಂಕಾರ ಬಿಡುವುದು, ದಾನ ಧರ್ಮ ಮಾಡುವುದು,
ಸ್ತ್ರೀಯರನ್ನು ದೇವತೆಯಂತೆ, ತಾಯಿಯಂತೆ ನೋಡುವುದು. ಇವುಗಳು ನಿಮ್ಮ ಜೀವನವನ್ನು ರಕ್ಷಿಸುತ್ತವೆ. ಒಂದು ದಿನ ನೀವು ಸಂಕಷ್ಟದಲ್ಲಿದ್ದಾಗ ನೀವು ಮಾಡಿದ ಒಳ್ಳೆಯ ಕರ್ಮಗಳು ನಿಮ್ಮನ್ನು ಕಾಪಾಡುತ್ತವೆ. ಒಂದು ಭಯಾನಕ ಸತ್ಯ. ನೀವು ಮಾಡಿದ ತಪ್ಪುಗಳನ್ನು ನೀವು ಮರೆತು ಬಿಡ್ಬೋದು, ಆದರೆ ಕರ್ಮ ಮರೆಯುವುದಿಲ್ಲ. ನೀವು ಯಾರನ್ನಾದರೂ ನೋಯಿಸಿದ್ರೆ ಆ ನೋವು ಒಂದು ದಿನ ನಿಮ್ಮ ಜೀವನದಲ್ಲಿ ಮರಳಿ ಬರುತ್ತದೆ. ಅದು ಬೇರೆ ರೂಪದಲ್ಲಿ ಬರ್ಬೋದು, ಬೇರೆ ಸಮಯದಲ್ಲಿ ಬರ್ಬೋದು, ಆದರೆ ಅದು ಬಂದೇ ಬರುತ್ತದೆ. ದೇವರು ಶಿಕ್ಷಿಸುವವನು ಅಲ್ಲ, ಮಾರ್ಗದರ್ಶಕ. ಹೆಚ್ಚಿನವರು ದೇವರನ್ನು ಶಿಕ್ಷೆ ಕೊಡುವವನೆಂದು ಭಾವಿಸುತ್ತಾರೆ, ಆದರೆ ಸತ್ಯ ಏನೆಂದರೆ ದೇವರು ಶಿಕ್ಷಿಸುವುದಿಲ್ಲ. ಕರ್ಮದ ನಿಯಮವೇ ಫಲ ನೀಡುತ್ತದೆ. ದೇವರು ಕೇವಲ ಮಾರ್ಗ ತೋರಿಸುತ್ತಾನೆ. ಸರಿಯಾದ ದಾರಿಯಲ್ಲಿ ನಡೆಯುವುದು ನಮ್ಮ ಕೆಲಸ. ಜೀವನದ ಅಂತಿಮ ಸತ್ಯ: ಒಂದು ದಿನ ನಾವು ಎಲ್ಲವನ್ನೂ ಬಿಟ್ಟು ಹೋಗಬೇಕು. ಹಣ, ಹೆಸರು, ಸ್ಥಾನ ಯಾವುದೂ ನಮ್ಮ ಜೊತೆ ಬರೋದಿಲ್ಲ. ನಮ್ಮ ಜೊತೆ ಬರುವುದೇನು ಗೊತ್ತಾ? ನಮ್ಮ ಕರ್ಮ. ಅದೇ ನಮ್ಮ ಮುಂದಿನ ಗತಿಯನ್ನು ನಿರ್ಧರಿಸುತ್ತದೆ. ಸಂದೇಶ: ಪ್ರತಿಯೊಂದು ಕರ್ಮವನ್ನು ಜಾಗ್ರತೆಯಿಂದ ಮಾಡಿ ಯಾರಿಗೂ ನೋವು ಕೊಡಬೇಡಿ. ಸತ್ಯದ ದಾರಿಯಲ್ಲಿ ನಡೆಯಿರಿ, ಯಾಕೆಂದ್ರೆ ನಿಮ್ಮ ಜೀವನದ ನ್ಯಾಯಾಧೀಶ ನಿಮ್ಮ ಕರ್ಮವೇ. ಕೊನೆಯ ಮಾತು: ಸ್ನೇಹಿತರೆ, ದೇವರನ್ನು ನೋಡಲು ಕಣ್ಣು ಬೇಕಾಗಿಲ್ಲ, ಕರ್ಮವನ್ನು ಅರ್ಥ ಮಾಡಿಕೊಳ್ಳಲು ಬುದ್ಧಿ ಸಾಕು. ನೀವು ಇಂದು ಏನು ಮಾಡುತ್ತೀರೋ ಅದೇ ನಾಳೆ ನಿಮ್ಮ ಭವಿಷ್ಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.